ಆಯುಷ್ ಹಬ್ಬ ಸಮಿತಿ 2026 ವಿವಿಧ ಆಯುಷ್ ಕಾಲೇಜುಗಳು, ಸಂಘಟನೆಗಳು ಮತ್ತು ವೃತ್ತಿನಿರತ ವೈದಿಕ ಸಹಭಾಗಿತ್ವದಲ್ಲಿ ನಗರದ ಡಾಕ್ಟರ್ ಟಿಎಮ್ಮಪ್ಪ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಜನವರಿ 31 ಮತ್ತು ಫೆಬ್ರವರಿ 1 ರಂದು ನಡೆಯಲಿರುವಂತಹ ಆಯುಷ್ ಹಬ್ಬದ ಪ್ರಯುಕ್ತ ಮಹಿಳಾ ಸ್ವಾಸ್ಥ್ಯ ಸಂಭ್ರಮವನ್ನು ಹಮ್ಮಿಕೊಂಡಿದೆ. ಆಧುನಿಕ ಜೀವನ ಶೈಲಿಯಲ್ಲಿ ಕಂಡುಬರುವ ರೋಗಗಳಿಗೆ ಕಾರಣವಾಗುವಂತಹ ಅಂಶಗಳನ್ನು ಗುರುತಿಸಿ ಅವುಗಳ ನಿಯಂತ್ರಣ ಸಾಧಿಸಲು ಸೂಕ್ತ ಸಲಹೆ ಮತ್ತು ಆಯುಷ್ ಚಿಕಿತ್ಸಾ ಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಆಯುಷ್ ಹಬ್ಬದಲ್ಲಿ ಪಡೆಯಬಹುದು. ಆಯುಷ್ ಹಬ್ಬ ಆಯುರ್ವೇದ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ, ಯುನಾನಿ ಮತ್ತು ಹೋಮಿಯೋಪತಿ ವೈದ್ಯಕೀಯ ಸೇವೆಗಳ ಹಲವು ವೈಶಿಷ್ಟ್ಯತೆಗಳನ್ನು ಹೊಂದಿದೆ ಎಂದು ಆಯುಷ್ ಹಬ್ಬ ಸಮಿತಿ ಗೌರವಾಧ್ಯಕ್ಷೆ ಡಾಕ್ಟರ್ ಆಶಾ ಜ್ಯೋತಿ ರೈ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇನ್ನು ಆಯುಷ್ ಹಬ್ಬ ಸಮಿತಿ ಮಾಧ್ಯಮ ಮುಖ್ಯಸ್ಥ ಡಾಕ್ಟರ್ ದೇವದಾಸ್ ಪುತ್ರನ್, ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ನ ಡಾಕ್ಟರ್ ಜೋಸ್ನಾ ಆಲ್ವಸ್, ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ನ ಡಾಕ್ಟರ್ ಸುಶಿಕ್ಷಿತ ಆಲ್ವಸ್, ಆಯುರ್ವೇದ ಮೆಡಿಕಲ್ ಕಾಲೇಜ್ನ ಡಾಕ್ಟರ್ ಶ್ರುತಿ ಶರ್ಮಾ, ಉಡುಪಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮೆಡಿಕಲ್ ಕಾಲೇಜ್ನ ಡಾಕ್ಟರ್ ಚೈತ್ರಾ ಹೆಬ್ಬಾರ್, ನರಿಂಗಾನ ಯನಪೋಯ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕಾಲೇಜ್ನ ಡಾಕ್ಟರ್ ಸಂಗೀತ ಲಕ್ಷ್ಮಿ ಉಪಸ್ಥಿತರಿದ್ದರು. ಇನ್ನು ಹ್ಯಾಪಿ ಪೀರಿಯಡ್ಸ್ ಮಕ್ಕಳಿಂದ ಹಿರಿಯರ ತನಕ ಮಾನಸಿಕ ಋತುಸ್ರಾವದ ಬಗ್ಗೆ ಸಮಸ್ಯೆ ಇರುವವರಿಗೆ ತಜ್ಞ ಮಹಿಳಾ ಆಯುಷ್ ವೈದ್ಯರು ಸಲಹೆಗಳನ್ನು ನೀಡಲಿರುವರು. ತಾಯಿಯ ಆರೋಗ್ಯಕ್ಕೆ ಆಯುಷ್ ಆರೈಕೆ, ಗರ್ಭಿಣಿಯ ಆಹಾರ ವಿಹಾರ ಆಚಾರ ಕುರಿತು ಮಾಹಿತಿ, ಆರೋಗ್ಯವಂತ ಶಿಶುವಿಗಾಗಿ ಸಲಹೆ, ತಜ್ಞ ವೈದ್ಯರಿಂದ ವಿವಿಧ ತಪಾಸಣೆ ಸಲಹೆ, ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಆಯುಷ್ ವೈದ್ಯರಿಂದ ಚಿಕಿತ್ಸಾ ಸಲಹೆ ಇರಲಿಕ್ಕಿದೆ ಎಂದರು. ನೀವು ನಮ್ಗೆ ನಿಮ್ಮ ಕೂದಲಿನ ಫೋಟೋವನ್ನು ಕಳಿಸಬೇಕಾಗ್ತದೆ. ಇದರೊಟ್ಟಿಗೆ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಬೇಕಾಗ್ತದೆ. ಇದನ್ನು ಬಿಟ್ಟು ನಮ್ಮ ಆಯುಷ್ ಹಬ್ಬಕ್ಕೆ ಬರುವ ಎಲ್ಲಾ ಜನರಿಗೂ ನಮ್ಮ ಹೇರ್ ಅಂಡ್ ಹೋಮಿಯೋಪತಿ ಸೆಕ್ಷನ್ ಅಲ್ಲಿ ನಾವು ಸ್ಪಾಟ್ ಗೇಮ್ಸ್ ಅನ್ನು 2 ದಿನ ಮಾಡ್ತಾ ಇದ್ದೇವೆ. ಇದು 2 ಕಾಂಪಿಟೇಷನ್ ಹಾಗೂ ಸ್ಪಾಟ್ ಗೇಮ್ಸ್ ಗೆ ನಾವೊಂದು ಆಕರ್ಷಕ ಬಹುಮಾನ ಕೂಡ ವಿತರಿಸುತ್ತೇವೆ. ಅದ್ರೊಟ್ಟಿಗೆ ನಿಮ್ಗೆ ನಮ್ಮ ಈ ಆಯುಷ್ ಹಬ್ಬಕ್ಕೆ ಬರುವ ಅಥವಾ ಮಹಿಳಾ ಹಬ್ಬಕ್ಕೆ ಬರುವವರಿಗೆ, ನಮ್ಮ ಸ್ಟಾಲಿಗೆ ಬರುವವರಿಗೆ ಫಸ್ಟ್ 300 ಪಾರ್ಟಿಸಿಪೆಂಟ್ಸ್ ಅವರಿಗೆ ನಮ್ಮ ಆಯುಷ್ ಹಬ್ಬ ಮತ್ತು ಆಳ್ವಾಸ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಇಂದ ನಾವೊಂದು ಫ್ರೀ ಆದ ಗಿಫ್ಟ್ ಹ್ಯಾಂಪರ್ ಅನ್ನು ಕೊಡ್ತಾ ಇದ್ದೇವೆ. ಇದು ಎಂತಕ್ಕೆ ಇಂಪಾರ್ಟೆಂಟ್ ಅಂದ್ರೆ, ಜನರಿಗೆ ಅವರ ಕೂದಲು, ಎಲ್ಲರ ಕೂದಲು, ಎವ್ರಿ ಹೇರ್ ಇಸ್ ಯುನೀಕ್ ಅಂತ ಹೇಳ್ತೇವೆ ನಾವು. ಎಲ್ಲರಾಗೆ ಅದೇ ಹೇರ್ ಆಲ್ಸೋ ಇಸ್ ವೆರಿ ಯುನೀಕ್. ಸೊ ಅವರ ಬಗ್ಗೆ ಗೊತ್ತಾಗ್ಬೇಕು, ಅವರ ಕೂದಲ್ ಬಗ್ಗೆ ಏನು ಗೊತ್ತಾಗ್ಬೇಕಾದ್ರೆ ದೇ ಕ್ಯಾನ್ ಕಮ್ ಹಿಯರ್. ಆಯುಷ್ ಹಬ್ಬ ಇಸ್ ಅ ವೆರಿ ಯುನೀಕ್ ಕಾನ್ಸೆಪ್ಟ್ ಫಾರ್ ಎವ್ರಿ ಒನ್ ಟು ಕಮ್ ಅಂಡ್ ಎಂಜಾಯ್ ಅಂಡ್ ಟೇಕ್ ಇನ್ಫಾರ್ಮೇಶನ್ ವಿತ್. ಸೊ ಎಲ್ಲರೂ ಬನ್ನಿ. ಧನ್ಯವಾದಗಳು. ಒತ್ತಡ ಹೇಳುವಂತದ್ದು ಇವತ್ತು ಸರ್ವೇ ಸಾಮಾನ್ಯ ಆಗಿ ಹೋಗಿದೆ. ಮನಃಶಾಂತಿ, ಚಿಂತೆ ಬಿಡಿ, ರಿಲ್ಯಾಕ್ಸ್ ಆಗಿ ಈ ಕಾನ್ಸೆಪ್ಟ್ ನ ವಿಷಯದಲ್ಲಿ ನಮಗೆ ಡಾಕ್ಟರ್ ಸಂಗೀತ ಲಕ್ಷ್ಮಿ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ತೆ. ಸೊ ಸ್ಟ್ರೆಸ್ ಅನ್ನುವಂಥದ್ದು ಈಗ ಕಾಮನ್ ವರ್ಡ್ ಆಗಿ ಹೋಗಿದೆ. ಈಗ ಚಿಕ್ಕ ಮಕ್ಕಳು ಹುಟ್ಟಿದ ಒಂದು 3 ವರ್ಷದ ಮಗುವಿಂದ ಹಿಡಿದು ಸಾಯುವ ತನಕ ಟೆನ್ಷನ್ ಅನ್ನುವಂಥದ್ದು ಎಲ್ಲರೂ ಹೇಳ್ತಾ ಇರ್ತಾರೆ. ಸೊ ಆದ್ರೆ ಟೆನ್ಷನ್ ಇಂದ ಪರಿಹಾರ ಅಂತ ಹೇಳಿದ್ರೆ ನಮ್ಗೆ ಒಂದೊಂದು ಸೊಲ್ಯೂಷನ್ ಗೊತ್ತಿರ್ತದೆ. ಒಂದು ಲಾಂಗ್ ಡ್ರೈವ್ ಹೋಗುದು, ಅಥವಾ ವೆಕೇಶನ್ ತಕೊಂಡು ರೆಸಾರ್ಟ್ ಅಲ್ಲಿ ಅಥವಾ ಫ್ಯಾಮಿಲಿ ಒಟ್ಟಿಗೆ ಔಟಿಂಗ್ ಹೋಗುದು, ಹೀಗೆ ಬೇರೆ ಬೇರೆ ಆಪ್ಷನ್ಸ್ ಇದೆ. ಆದ್ರೆ ನಮ್ಮ ಇರುವಂತ ಜವಾಬ್ದಾರಿಗಳನ್ನ ಬಿಟ್ಟು ನಮ್ಗೆ ಈ ಬ್ರೇಕ್ ತಗೊಳ್ಲಿಕ್ಕೆ ಆಗ್ತಾ ಇರುದಿಲ್ಲ. ಹೆಚ್ಚಿನವರಿಗೆ ದೇ ವಾಂಟ್ ಅ ಸೊಲ್ಯೂಷನ್, ಬಟ್ ಜವಾಬ್ದಾರಿಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮಹಿಳೆಯರಿಗೆ, ಅವರ ಗೃಹಿಣಿಯರಾದ್ರೂ, ಹೌಸ್ ವೈಫ್ ನವರಿಗೆ ಅವ್ರು ಇಡೀ ದಿನ ಕೆಲಸ ಇರ್ತದೆ. ಅಥವಾ ವರ್ಕಿಂಗ್ ಪೀಪಲ್, ವಿಮೆನ್ ಇರ್ಬೋದು, ಹುಡುಗರು, ಗಂಡಸರು, ಮಹಿಳೆಯರು, ಎಲ್ರಿಗೂ ಒತ್ತಡ ಅನ್ನುವಂಥದ್ದು ಇರ್ತದೆ. ಬ್ರೇಕ್ ಸಿಗ್ತಾ ಇಲ್ಲ. ಸೊ ಇದಕ್ಕೆ ಪರಿಹಾರ ಹುಡುಕ್ತಾ ಇದ್ರೆ ಆಯುಷ್ ಹಬ್ಬದಲ್ಲಿ ನಿಮ್ಗೆ ಖಂಡಿತ ಸೊಲ್ಯೂಷನ್ ಕೊಡ್ತಾ ಇದ್ದೇವೆ. ಮಂಗಳೂರಿನ ಅನೇಕ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರು ಸೇರಿಕೊಂಡು ಮನಃಶಾಂತಿ, ಚಿಂತೆ ಬಿಡಿ, ರಿಲ್ಯಾಕ್ಸ್ ಆಗಿ ಅನ್ನುವಂತ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಸುಲಭವಾಗಿ ನೀವು ಇರುವಂತ ಕೆಲಸದಲ್ಲಿ ಇರ್ಬೋದು ಅಥವಾ ಮನೆಯಲ್ಲಿ ಕೆಲಸ ಮಾಡ್ತಿದ್ದವರು ಇರ್ಬೋದು, ನಿಮ್ಮ ಕೆಲಸದಿಂದ ಒಂದು 5 ನಿಮಿಷ ಬ್ರೇಕ್ ತಗೊಂಡು ಸಿಂಪಲ್ ಉಸಿರಾಟದ ಕ್ರಮಗಳು, ಸರಳ ಧ್ಯಾನ ಕ್ರಮಗಳು, ಮುದ್ರೆಗಳು, ಹೀಗೆ ಸಿಂಪಲ್ ಪ್ರಾಕ್ಟೀಸ್ ಅನ್ನು ನಿಮ್ಮ ವರ್ಕ್ ಪ್ಲೇಸ್ ಅಲ್ಲೇ ಮಾಡಿಕೊಂಡು ಇನ್ಸ್ಟೆಂಟ್ ಸ್ಟ್ರೆಸ್ ಕಮ್ಮಿ ಮಾಡುವಂತದ್ದು. ಸ್ಟ್ರೆಸ್ ಹಾರ್ಮೋನ್ಸ್, ಕಾರ್ಟಿಸಾಲ್, ಇದೆಲ್ಲ ರಿಸರ್ಚ್ ಪ್ರೂವನ್ ಮೆಥಡ್ಸ್. ಇದನ್ನು ನೀವು ಸರಳವಾಗಿ, ಅಂದ್ರೆ ಯೋಗ ಮಾಡಿ ಕಷ್ಟ ಆಗ್ತದೆ, ನಾನು ವರ್ಕ್ ಪ್ಲೇಸ್ ಅಲ್ಲಿ ಹೇಗೆ ಮಾಡುದು ಅಂತ ಅನಿಸ್ಕೊಳ್ಬೇಡಿ. ಸೊ ಸಿಂಪಲ್, ಯಾರಿಗೂ ಗೊತ್ತಾಗದೆ ಕಣ್ಣು ಮುಚ್ಚಿ ಕೂತ್ಕೊಂಡು ಏನೆಲ್ಲ ಮೆಥಡ್ಸ್ ಮಾಡಿಕೊಂಡು ಸ್ಟ್ರೆಸ್ ಫ್ರೀ ಆಗ್ಬೋದು ಅನ್ನುವಂಥದ್ದನ್ನು ನಾವು ಕಲಿಸಿಕೊಡ್ತಾ ಇದ್ದೇವೆ. 2 ದಿನ, ಜನವರಿ 31 ಮತ್ತು ಫೆಬ್ರವರಿ 1 ತಾರೀಕಿಗೆ ನಾವಲ್ಲಿ ಲಭ್ಯ ಇರ್ತೇವೆ. ಎಲ್ರು ಮಾಧ್ಯಮ ಮಿತ್ರರು ಸಹ ಬರ್ಬೋದು. ನೀವು ಇದನ್ನು ಕಲ್ತುಕೊಳ್ಬಹುದು ಮತ್ತು ಈ ಮಾಹಿತಿಯನ್ನು ಎಲ್ರಿಗೂ ಹೇಳ್ಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಮೂಲಕ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನಮಸ್ತೆ.
ಮಾಧ್ಯಮ ಮಿತ್ರರಲ್ಲಿ ವಿನಂತಿ. ಆಯುಷ್ ಹಬ್ಬ 2026 ಜನವರಿ 31 ಮತ್ತು ಫೆಬ್ರವರಿ 1ನೇ ತಾರೀಕು ನಡೆಯಲಿದೆ TMA ಪೈ ಕನ್ವೆನ್ಷನ್ ಸೆಂಟರ್ ನಲ್ಲಿ. ನಿಮ್ಮ ಮುಖಾಂತರ ಸಹಸ್ರ ಜನಗಳಿಗೆ ಆಯುಷ್ ಹಬ್ಬದ ವಿಚಾರ ಮುಟ್ಟಬೇಕು ಹೇಳುವಂತಹ ಒಂದು ನಿಟ್ಟಿನಲ್ಲಿ ಈ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಇಟ್ಕೊಂಡಿದ್ದೇವೆ. ತಾವೆಲ್ಲ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ನಿರಂತರವಾಗಿ ನೀವು ನಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದೀರಾ. ಇನ್ನು ಮುಂದೆಯೂ ಕೂಡ ಪ್ರೋತ್ಸಾಹಿಸಿ ಹೇಳುವಂತಹ ಒಂದು ವಿನಂತಿಯನ್ನು ಮಾಡಿಕೊಂಡು ನಾವು ಇಲ್ಲಿಗೆ ಮುಗಿತಲು ಮಾಡ್ತೇವೆ.